ಹೋದ ವರ್ಷ 28 ಲಕ್ಷ ಜನ ಫಾರಿನ್ ನ್ಯಾಷನಲ್ಸು ಮೈಗ್ರೇಷನ್ ಆಗಿರೋದು OECD ಕಂಟ್ರೀಸ್ಗೆ. OECD ಅಂದರೆ ದ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಅದು ರೆಕಾರ್ಡ್ ಹೈ ನಂಬರ್ಸ್ ಆ್ಯಕ್ಚುಲಿ. ಇದರಲ್ಲಿ ಯಾರು ಆ್ಯಕ್ಚುಲಿ ಟಾಪ್ ಮಾಡ್ತಾ ಇರೋದು ಅಂದರೆ ಅದು ಆ್ಯಕ್ಚುಲಿ ಇಂಡಿಯನ್ಸು. ನಮ್ಮ ಇಂಡಿಯನ್ಸೇ ಜಾಸ್ತಿ ರಿಚ್ ಕಂಟ್ರೀಸ್ಗೆ ಅಂದರೆ OECD ಕಂಟ್ರೀಸ್ಗೆ ಹೈಯೆಸ್ಟ್ ನಂಬರ್ಸಲ್ಲಿ ಮೈಗ್ರೇಟ್ ಆಗ್ತಾ ಇರೋದು. ಅದಷ್ಟೇ ಅಲ್ಲ, ಇಂಡಿಯನ್ಸೇ ಆ್ಯಕ್ಚುಲಿ ಈ ರೇಸಲ್ಲಿ ತುಂಬ ಮುಂದೆ ಇರೋದು ಅಂತಂದರೆ ಅದರಲ್ಲಿ ಎಲ್ಲಿ ಜಾಸ್ತಿ ಚೂಸ್ ಮಾಡಿರೋದು ಅಂತಂದರೆ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ ಮತ್ತು ಇಟಲಿ, ಆ ಕಂಟ್ರೀಸು. ಇದರಲ್ಲಿ ಇನ್ನೊಂದು ಏನು ಶಾಕಿಂಗ್ ನ್ಯೂಸ್ ಅಂತಂದರೆ ಕೆನಡಾಗೆ ಜಾಸ್ತಿ ಜನ ಮೈಗ್ರೇಷನ್ ಆಗ್ತಾಯಿದ್ದಾರೆ, ಅದು ಇಂಡಿಯನ್ಸು. ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಮತ್ತು ಕೆನಡಾ ಮಧ್ಯೆ ಅಷ್ಟು ರಾಜತಾಂತ್ರಿಕ ಸಂಬಂಧಗಳು ಸರಿ ಇಲ್ಲ. ಅದು ನಾನು ಹೇಳ್ತಾ ಇರೋದು 2021ರಲ್ಲಿ 1,35,000 ಜನ ಆದಷ್ಟು ಇಂಡಿಯಾಯಿಂದ ಬೇರೆ ದೇಶಕ್ಕೆ ಹೋಗಿರೋದು. ಅದರಲ್ಲಿ ಅಮೇರಿಕಾಗೆ 56,000 ಜನ ಆ್ಯಕ್ಚುಲಿ ಹೋಗಿರೋದು. ಭಾರತನ ಬಿಟ್ಟು ಜಾಸ್ತಿ ಜನ ಯಾರು ಹೋಗ್ತಾ ಇರೋದು ಅಂತಂದರೆ ಅವ್ರಿಗೆ HNIs ಅಂತಾರೆ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಅವರು ಭಾರತದಲ್ಲಿ ಇರುವಂಥ ಒಂದು ಸೌಲಭ್ಯಗಳು ಅವ್ರಿಗೆ ಸಾಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಅದರಲ್ಲಿ ಎಸ್ಪೆಷಲಿ ಕೆನಡಾಗೆ ಜಾಸ್ತಿ ಜನ ಮೂವ್ ಆಗ್ತಾ ಇದ್ದಾರೆ. ರೀಸನ್ನು ಇಂಥದ್ದೇ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅದೇನು ಗೊತ್ತಿಲ್ಲ. ಭಾರತೀಯರು ಈ ನಡುವೆ ಅಂತೂ ತುಂಬ ಪೌರತ್ವವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದೊಂಥರ ಟ್ರೆಂಡ್ ಥರ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಸೊ ಅದರಲ್ಲಿ ಸ್ಟೂಡೆಂಟ್ಸು ಬಂದ್ಬಿಟ್ಟು ತುಂಬ ಮೇಜರ್ ಪಾರ್ಟು ಅದರಲ್ಲಿ ಆ್ಯಡ್ ಆಗ್ತಾರೆ. ಸೊ ಭಾರತದ ಸಂಚಾರ ವ್ಯವಸ್ಥೆಯೂ ಅದಕ್ಕೆ ಒಂದು ಕಾರಣ. ಆಮೇಲೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಕೂಡ ಅದಕ್ಕೆ ಒಂದು ಕಾರಣ ಇರುತ್ತೆ. ಸೊ ಆಮೇಲೆ ಸ್ಟೂಡೆಂಟ್ಸ್ ಅಪ್ಪ ಅಮ್ಮ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಒಂದು ಮುಖ್ಯ ಕಾರಣ ಆಗುತ್ತೆ. ನಮ್ಮ ಭಾರತ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಸಂಚಾರ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಮೆಟ್ರೋಸ್ ಆಯಿತು, ವಿಧ ವಿಧವಾದಂಥ ಒಂದು ಸಂಚಾರಿ ನಿಯಮಗಳು ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ. ಅಲ್ಲಿ ಜನಗಳು ತುಂಬ ಕಷ್ಟವಾಗಿರ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಿ ನಿಮಗೆ ರೋಡ್ಗಳು ಸರಿ ಇರೋದಿಲ್ಲ, ತುಂಬ ಗಲೀಜು, ಅದರಲ್ಲಿ ಎಸ್ಪೆಷಲಿ ಪೊಲ್ಯೂಷನ್ ಲೆವೆಲ್ಲು ಡೆಲ್ಲಿಲಂತೂ ಎಷ್ಟು ವರ್ಸ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತು. ಇವಾಗಂತೂ ಮಕ್ಕಳಿಗೆ ವಯಸ್ಸಾಗಿರೋ ವೃದ್ಧರಿಗಂತೂ ಇಲ್ಲಿ ಇರೋಕ್ಕೆ ಆಗೋದಿಲ್ಲ. ಸೊ ಅದು ಒಂದು ಮೇಯ್ನು ರೀಸನ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಸೊ ಇದು ಒಂಥರ ಟಾಪ್ ರೀಸನ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಅಮೇರಿಕಾ, ಯುರೋಪು, ಇಟಲಿ ಮತ್ತು ಕೆನಡಾಗೆ ಜಾಸ್ತಿ ಜನ ತುಂಬ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಟ್ರೆಂಡ್ ಥರ ಆಗಿದೆ. ಇದೊಂದು ಆ್ಯಕ್ಚುಲಿ ತುಂಬ ಅಪಾಯಕಾರಿ ಬೆಳವಣಿಗೆ.